Okay, this was yesterday's problem. This is problem. I explain my the only option here is to draw a multiple bar diagram. The only option here is to draw multiple bar diagram. Matteno option illa illi. Hope you remember. Nenpada nimge? Na helid nenpada? Respond madrappa. Respond madri. Do you remember what I have told? Okay. Yes, sir. Okay. Now we'll draw a multiple bar diagram. ಈಗ ಏನದ ನಿಮಗೆ ಹೇಳಿದೆ ಒಂದು ಇದಕ್ಕೆ ಸಿಂಪಲ್ ಬಾರ್ ಡಯಾಗ್ರಾಮ್ ತೆಗಿಬಹುದು ಬಟ್ ಏನಾಗ್ತದ ಕಂಪನಿ ಎಗೆ ಒಂದು ಬೇರೆ ಸಿಂಪಲ್ ಬಾರ್ ಡಯಾಗ್ರಾಮ್ ಕಂಪನಿ ಬಿ ಗೆ ಒಂದು ಬೇರೆ ಸಿಂಪಲ್ ಡಯಾಗ್ರಾಮ್ ತೆಗಿಬೇಕು. ಇನ್ನು ಸೆಕೆಂಡ್ ಆಪ್ಷನ್ ಇತ್ತು ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್. ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್ ಇಲ್ಲಿ ತೆಗಿಲಿಕ್ಕೆ ಬರಂಗಿಲ್ಲ. ಯಾಕಂದ್ರೆ ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್ ಎಲ್ಲಿ ತೆಗಿತೀವಿ ನಾವು ಟೋಟಲ್ ದಾಗ ಏನು ಭಾಗಗಳು ಇರ್ತಾವಲ್ಲ ಅವು ತೆಗಿತೀವಿ. ಇದು ಟೋಟಲ್ ದ ಭಾಗ ಅಲ್ಲ, ಬೇರೆ ಬೇರೆ ವರ್ಷಕ್ಕೆ ಪ್ರಾಫಿಟ್ ಅದ. ಬೇರೆ ಬೇರೆ ವರ್ಷಕ್ಕೆ ಪ್ರಾಫಿಟ್ ಟೋಟಲ್ ದಾಗ ಭಾಗ ಆಗಕ್ಕಿಲ್ಲ. So you cannot go for component bar diagram. Percentage bar diagram hangre total ದಾಗ ಭಾಗ ಇದ್ದರೆ percentage bar diagram ತೆಗಿತೀರಿ. So ಉಳಿತೇನು multiple bar diagram. So the only option is multiple bar diagram. So now we will draw the multiple bar diagram. Let us see how to do it. Okay, title will do badala multiple bar diagram. Multiple bar diagram. Multiple bar diagram showing the yearly profit in thousands of rupees, showing the yearly profits in thousands of rupees for two companies A and B, or of two companies A and B. A and B. Okay. Note, if you draw a simple bar diagram, graph and height ಏನು ತಗೋತೀರಿ? ಸಿಂಪಲ್ ಬಾರ್ ಡಯಾಗ್ರಾಮ್ ತೆಗೆದ್ರೆ ಕಂಪನಿ ಎ ಒಂದು ದಾರಿ ತೆಗಿತೀರಿ, ಕಂಪನಿ ಬಿ ಒಂದು ದಾರಿ ಡಯಾಗ್ರಾಮ್ ತೆಗಿತೀರಿ. ಅವು ಹೈಟ್ ಮ್ಯಾಕ್ಸಿಮಮ್ ಇರ್ತದೆ. ಇದ್ರಾಗ ಯಾವ್ದು ಹೈಯೆಸ್ಟ್ ಅದಲ್ಲ ಅದು ಮ್ಯಾಕ್ಸಿಮಮ್ ಇರ್ತದೆ. 175 ಹೈಯೆಸ್ಟ್ ಅದ. ಸೊ ದಟ್ ಶುಡ್ ದ ಹೈಟ್ ಆಫ್ ದ ಗ್ರಾಫ್ ಆರ್ ಡಯಾಗ್ರಾಮ್. ಒಂದ್ ವೇಳೆ ನೀವು ಕಂಪೋನೆಂಟ್ ಬಾರ್ ಡಯಾಗ್ರಾಮ್ ತೆಗೆದ್ರೆ ಇದಕ್ಕೆ ತೆಗಿಯಕ್ ಬರಂಗಿಲ್ಲ. ಆಫ್ ಕೋರ್ಸ್ ಈ ಲೆಕ್ಕಕ್ಕೆ ಕಂಪೋನೆಂಟ್ ಬಾರ್ ಡಯಾಗ್ರಾಮ್ ತೆಗಿಯಕ್ ಬರಂಗಿಲ್ಲ. ಓಕೆ, ಸೊ ನಿಮಗೆ ತಂದ್ಕೊಡ್ರಿ. ಈ ಲೆಕ್ಕಕ್ಕೆ ಕಂಪೋನೆಂಟ್ ಬಾರ್ ಡಯಾಗ್ರಾಮ್ ತೆಗಿಯಕ್ ಬರಂಗಿಲ್ಲ. ಒಂದ್ ವೇಳೆ ಇತ್ತಂದ್ರ ಅವಾಗ ಏನ್ ಮಾಡ್ತಿದ್ರಿ? ಟೋಟಲ್ ಮಾಡ್ತಿದ್ರಿ. ಟೋಟಲ್ ಮಾಡಿ ಅಷ್ಟು ಹೈಟ್ ಮಾಡ್ತಿದ್ರಿ. ಡಿಫ್ರೆನ್ಸ್ ನೋಡಿ. ಸಿಂಪಲ್ ಬಾರ್ ಡಯಾಗ್ರಾಮ್ದಾಗ ಏನದ, ಯಾವ್ದು ಹೈಯೆಸ್ಟ್ ಅದ 175 ಹೈಯೆಸ್ಟ್ ಅದ, ಅದೇ ಹೈಯೆಸ್ಟ್ ಆಗ್ತದೆ ನಿಮ್ದು ಹೈಟ್ ಆಫ್ ದ ಬಾರ್, ಹೈಟ್ ಆಫ್ ದ ಗ್ರಾಫ್ ಆರ್ ಡಯಾಗ್ರಾಮ್ ಹೈಯೆಸ್ಟ್ ಆಗ್ತದೆ. ಇದ್ರಾಗ ಯಾವ್ದು ಹೈಯೆಸ್ಟ್ ಐತೆ ಅದೇ ಆಗ್ತದೆ. ಒಂದ್ ವೇಳೆ ಕಂಪೋನೆಂಟ್ ಬಾರ್ ಡಯಾಗ್ರಾಮ್ ಇತ್ತಂದ್ರೆ ಇವೆಲ್ಲ ಕೂಡಿಸ್ತೀರಿ. ಇದು ಹವೆವರ್ ಇದಕ್ಕೆ ತೆಗಿಯಕ್ ಬರಂಗಿಲ್ಲ, ಕಂಪೋನೆಂಟ್ ಬಾರ್ ಡಯಾಗ್ರಾಮ್ ಇದಕ್ಕೆ ತೆಗಿಯಕ್ ಬರಂಗಿಲ್ಲ. ಬಟ್ ಇವೆಲ್ಲ ಕೂಡಿಸಿ ಏನ್ ಟೋಟಲ್ ಆಗ್ತೈತಿ ಅಷ್ಟು ನಿಮ್ ಹೈಟ್ ಆಗ್ತದೆ ಗ್ರಾಫ್ ಆರ್ ಡಯಾಗ್ರಾಮ್ದು. ಇನ್ನು ನೆಕ್ಸ್ಟ್ ಏನ್ ಕಲ್ತೀವಿ ನಾವು? ಪರ್ಸೆಂಟೇಜ್ ಆಗಂತೂ ಹೈಟ್ ಫಿಕ್ಸ್ ಅದು. 10, 20, 30, 40, 50, 60, 70, 80, 90, 100 100 ಹೈಟ್ ಎಲ್ಲ ಫಿಕ್ಸ್. ಅಲ್ಲಿ 100 ಗಿಂತ ಮೇಲೆ ಆಗಕ್ಕಾಗಿಲ್ಲ. ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ದಾಗ ಎಲ್ಲಾ ಬಾರ್ಗಳ ಹೈಟ್ 100 ಇರ್ತೈತಿ. ಓಕೆ, ನೆಕ್ಸ್ಟ್ ಉಳಿತನ ಈಗ ಮಲ್ಟಿಪಲ್ ಬಾರ್ ಡಯಾಗ್ರಾಮ್. ಮಲ್ಟಿಪಲ್ ಬಾರ್ ಡಯಾಗ್ರಾಮ್ದಾಗ ಏನಾಗ್ತೈತಿ? ಮಲ್ಟಿಪಲ್ ಬಾರ್ ಡಯಾಗ್ರಾಮ್ದಾಗ ಏನ್ ಮಾಡ್ತೈತಿ ಅಂದ್ರೆ ಯಾವ್ದು ಹೈಯೆಸ್ಟ್ ಅದಲ್ಲ ಅಷ್ಟೇ ಆಗ್ತೈತಿ ಹೈಟ್. ಹೈಯೆಸ್ಟ್ ಇರದ 175 ಅದ, ಲೋಯೆಸ್ಟ್ ಇರದ 90 ಅದ. So your bar height of the diagram should be highest 175. So let us draw the graph now. This is x-axis, this is y-axis. Now height should be 90 ದಿಂದ 180. Okay, 90 ದಿಂದ 180 ಅಂದ್ರೆ ನೀವು 10, 20 ತಗೊಂಡ್ರೆ 180 ಆಗ್ಬೇಕಂದ್ರೆ 18 ಸೆಂಟಿಮೀಟರ್ ಆಗ್ತದೆ. 20, 40 ತಗೊಂಡ್ರೆ 9 ಸೆಂಟಿಮೀಟರ್ ಆಗ್ತದೆ. ಓಕೆ, ಅಥವಾ ನೀವು ಇನ್ನೊಂದು ಕೆಲಸ ಮಾಡ್ಬೋದು. ಡೈರೆಕ್ಟ್ 90 ದಿಂದ ತಗೋಬಹುದು, ನೀವು 80 ಅಥವಾ 90 ದಿಂದ ತಗೋಬಹುದು.
ಅರ್ಥ ಆಯ್ತು ನಿಮ್ಗೆ ಹೇಳಿದೆ. 90 ತನ ಏನೂ ಇಲ್ಲ ಅಲ್ಲ, ಖಾಲಿ ಅದ. 90ಗಿಂತ ಮೊದಲು ಏನೂ ಇಲ್ಲ ಅಲ್ಲ. ಸೊ ಡೈರೆಕ್ಟ್ 90 ತನೂ ತಗೋದು, ಅಥವಾ ನೀವು ಡೈರೆಕ್ಟ್ ಒಂದ್ ವೇಳೆ ಡೈರೆಕ್ಟ್ 90 ತಗೋಬೇಕಂದ್ರೆ ಏನ್ ಮಾಡ್ಬೇಕು, ಈ ರೀತಿ ಕಟ್ ಮಾಡ್ತೀನಿ. ಕಟ್ ಮಾಡಿ ಕಟ್ ಮಾಡ್ತೀನಿ, ಈ ರೀತಿ ಮಾಡ್ತೀನಿ ನೋಡ್ರಿ. ಅಂದ್ರೆ ಏನ್ ಮಾಡ್ತೀನಿ, ಹಿಂಗೆ ಇತ್ತು, ಹಿಂಗಿತ್ತು, ಇಲ್ಲಿ ಹೆಂಗಿತ್ತು 10 20 30 40 50 60 70 80 90 100 110 120 130 ಹೀಗಿತ್ತು. 130 120 110 100 90 80 70 60 50 40 30 20 10 0. ನಂಗೆ ಇಷ್ಟು ಭಾಗ ಬ್ಯಾಡಾಗೈತಿ, 19 ಚಾಲೂ ಮಾಡೋದು. ಸೊ ಇಷ್ಟು ಭಾಗನ ತೆಗೆದು ಬಿಡ್ತೀನಿ. ತೆಗೆದಿದ್ ಮ್ಯಾಲಿಂದ 90 ತಂದು ಇಲ್ಲಿ ಜೋಡಿಸ್ತೀನಿ. ಸೊ ಏನ್ ಮಾಡ್ತೀನಿ, ಇಷ್ಟು ಭಾಗ ತೆಗದೆ, ಇಷ್ಟು ಭಾಗ ತೆಗೆದು ಏನ್ ಮಾಡಿದೆ, ಇದನ್ನ ಎಳದ ತಂದು ಇಲ್ಲಿ ಜೋಡಿಸ್ತೀನಿ. ಎಳದ್ ತಂದು ಇಲ್ಲಿ ಜೋಡಿಸ್ಬೇಕಂದ್ರೆ ಏನ್ ಮಾಡ್ತೀನಿ, ಅವಾಗ ಈ ಕಟ್ ಮಾಡಿದ್ದನ್ನ ಹಿಂಗ್ ತೋರಿಸ್ತೀನಿ. ಹಂಗ ಕಟ್ ಮಾಡಿದ್ದನ್ನ ಈ ರೀತಿ ತೋರಿಸ್ತೀನಿ. ತಿಳಿತೀನಿ ಹಿಂಗಾಗ ಕಟ್ ಮಾಡಿದ್ದನ್ನ ಈ ರೀತಿ ತೋರಿಸ್ತೀನಿ. ಇಲ್ಲಿ ಡೈರೆಕ್ಟ್ 19 ಸ್ಟಾರ್ಟ್ ಮಾಡ್ತೀನಿ. ಇದಕ್ಕೇನಂತಾರ, ಕಿಂಕ್ ಅಂತ. ಏನಂತಾರ, ಕಿಂಕ್ ಅಂತ. ಆ ರೀತಿ ಮಾಡಿದ್ರೆ ಬಹಳ ಸರಳ. ಈಗ ಡೈರೆಕ್ಟ್ 90 ತಂದು ಇಲ್ಲಿ ಜೋಡಿಸ್ಬಿಡ್ತೀನಿ. 90 90 100 110 120 130 140. ಸುಮ್ಮನೆ ಅನ್ನೆಸೆಸರಿ ಇಷ್ಟು ಡೇಟಾ ಉಳಿತಿಲ್ಲ, ಇಷ್ಟು ಜಾಗ ಉಳಿತಿಲ್ಲ. ಸೊ ಈ ರೀತಿನೂ ಮಾಡ್ಬೋದು. ಸೊ ಲೆಟ್ ಅಸ್ ಡೂ ಲೈಕ್ ದಟ್. ಸೊ ನಾ ಕಿಂಕ್ ಮಾಡಿದ್ರೆ ಇಲ್ಲಿ ಏನಾಗ್ತದೆ, ಡೈರೆಕ್ಟ್ 80 ಇಂಚ್ ಅಲ್ಲ, 90 ಬೇಡ, 80 ಇಂಚ್ ಅಲ್ಲ, 80 90. ಓಕೆ, ನೆಕ್ಸ್ಟ್ 100 110 120 130 140 150 160 170 180. I hope you have understood this. This is origin. ಈ ಕಿಂಕ್ ಮಾಡಿದ್ದು ತಿಳಿತಾ ಎಲ್ಲರಿಗೆ? If you have understood, raise your hands. ಕಿಂಕ್ ಎತ್ತೇನ್ ಮಾಡಿಲ್ಲ. If you have understood, raise your hands. ಸರ್ ಒಂದ್ ಸೆಕೆಂಡ್ ರಿಪೀಟ್ ಮಾಡ್ರಿ. ಯಾವ್ದನ್ನಮ್ಮ? ಗ್ರಾಫ್ ಹಾಕಿರಲ್ರಿ ಅದನ್ರಿ. ಯಾರು ಮಾತಾಡಕತ್ತಿದ್ದು? ಯಾರು ಮಾತಾಡಕತ್ತೀರಿ? ಯಾರಿಗೆ ಡೌಟ್ ಅದ? ಸಹನಾ ಸರ್. ಗ್ರಾಫ್ ಏನ್ ತಿಳಿಲಿಲ್ಲಮ್ಮ ನಿಮ್ಗೆ? ಮಾಡ್ರಿ ಸರ್. ನಿನಗೆ ಏನ್ ತಿಳಿಲಿಲ್ಲ ಹೇಳಮ್ಮ? ಗ್ರಾಫ್ ರೀ, ಅದನ್ನ 18 to 0 to 18 ಹಾಕಿರಲ್ರಿ. ಒಮ್ಮೆ ಡೈರೆಕ್ಟ್ 80 ಹಾಕೀನಿ. ಸರಿ, ಹಾ ಹೇಳಮ್ಮ. ಅದು ಹೆಂಗ ತಿಳಿಲಿಲ್ಲ? ನೀವು ತಿಳಿಲಿಲ್ರಿ ನನಗೆ. ಅದು ತಿಳಿಲಿಲ್ಲ? ಆಯ್ತಮ್ಮ, ಹೇಳ್ತೀನಿ ನಾನು. ಹೇಳ್ತೀನಿ, ಒಂದೇ ನಿಮಿಷ. ಒಂದ್ ನಿಮಿಷ. ನೋಡಮ್ಮ ಸರ್, ನಾನು ನಿನಗೆ ಹೇಳ್ತೀನಿ ಕೇಳಿದ್ದೆ. ಇಲ್ಲಿ ಬೇರೆ ಗ್ರಾಫ್ ತೆಗೆದು ಹೇಳ್ತೀನಿ. ಐ ವಿಲ್ ಡ್ರಾ ಡಿಫರೆಂಟ್ ಗ್ರಾಫ್ ಅಂಡ್ ಶೋ ಯು. ಇದ್ರೊಳಗೆ ಮಾಡಿ ತೋರಿಸ್ತೀನಿ ಮತ್ತೆ. ಕನ್ಫ್ಯೂಷನ್ ಇದೆ. ನಾರ್ಮಲ್ ಆಗಿ ನಾವು ಹೆಂಗ್ ಮಾಡ್ತಿದ್ವಿ, ಹೆಂಗ್ ಮಾಡ್ತಿದ್ವಿ, 0 ಸಣ್ಣ ಕೆಳ 10 20 30 40 50 60 70 80 90 100 110 ಹಂಗ ಮ್ಯಾಲೆ ಬೆಳೆಸ್ಬೇಕು. ಎಲ್ಲಿ ತನಕ ಹೋಗ್ಬೇಕು ನಾವು? 175 ತನಕ ಹೋಗ್ಬೇಕು. ಇದು ಇದ್ರಾಗ ಬರಂಗಿಲ್ಲ. ಸೊ ಅದಕ್ಕೆ ನೀ ಏನ್ ಮಾಡ್ತಿ, 20 40 60 ಮಾಡ್ಬೋದು. ಆಯ್ತಾ? ಸೊ ಅದಕ್ಕೆ ಏನ್ ಮಾಡ್ತಿ, 20 40 60 80 100 120 140
160, 180, 200 ಇದ್ರಾಗ ಬರ್ತದ ಹವೆವರ್. ಆದ್ರೆ ಒಂದ್ ಲಕ್ಷ ಇಟ್ಕೋ, 90 ತನ ಏನು ಇಲ್ಲೇ ಇಲ್ಲ ಡೇಟಾ. ಎಲ್ಲರ 90 ತಳಗ ಏನ್ರ ಡೇಟಾ ಅದ? 90 ತಳಗ ಸನ 90 ತಳಗ ಏನು ಡೇಟಾ ಇಲ್ಲೇ ಇಲ್ಲ. ಸೊ ಅಲ್ಲಿ ತನ ಸುಮ್ನೆ ತೋರಿಸಿದಂಗಿಲ್ಲ ನಾ ಈ ಗ್ರಾಫ್ 90 ತನ ಸುಮ್ನೆ ತೋರಿಸಿದಂಗ, ಇಲ್ಲಿ ಖಾಲಿನೇ ಇಲ್ಲ, ಇದು ಉಪಯೋಗ ಇಲ್ಲ. ಹೌದಲ್ಲ? ಅರ್ಥ ಆಗ್ಲಿಕ್ಕಂತ ಹೇಳುದು ನಿಮ್ಗೆ. ಪುಣ್ಯಕ್ಕೆ 90 ಐತಿ, ಪುಣ್ಯಕ್ಕೆ 90 ಐತಿ. ಅದ ಇದು 90 ಮಿನಿಮಮ್ 90 ಬದ್ಲಿ 500 ಇತ್ತಂದ್ರ ಅಲ್ಲಿ ತನ ಡೇಟಾನ 100, 200, 300, 400, 500 ತಗೊಂಡು ಅಲ್ಲಿ ತನ ಡೇಟಾ ಸುಳ್ಳಿ ತೋರಿಸ್ತಂಗಿಲ್ಲ ನಾ ಹೈಟ್. ನಾನು 90 ದಿಂದ ಚಾಲೂ ಮಾಡ್ಬೋದು, ಇಲ್ಲಿ 90 ದಿಂದ ಚಾಲೂ ಮಾಡ್ಬೋದು. ನಾ ಹೆಂಗ್ ಚಾಲೂ ಮಾಡೋದು? ಈಗ ಫಾರ್ ಎಕ್ಸಾಂಪಲ್ ಹಿಂಗೈತೆ ತಿಳ್ಕೊ, ಇದು ಹಚ್ಕೊಟ್ರೆ ಇಲ್ಲಿ ಹಿಂಗೈತೆ ತಿಳ್ಕೊ, 10, 20, 30, 40, 50, 60, 70, 80, 90, 100, 110. 90 ತನ ನನಗೆ ಡೇಟಾ ಇಲ್ಲೇ ಇಲ್ಲ, ಏನೂ ಇಲ್ಲಿ. ಅದಕ್ಕೆ ನಾ ಏನ್ ಮಾಡ್ತೀನಿ, ಇಷ್ಟು ಕಟ್ ಮಾಡ್ತೀನಿ, ಇಷ್ಟು 80 ದಿಂದ ತೋರ್ಸಕ್ ಚಾಲೂ ಮಾಡ್ತೀನಿ. 90 ದಿಂದ ಸ್ಟಾರ್ಟ್ ಆಗೈತಿ, 80 ದಿಂದ ತೋರ್ಸಕ್ ಮಾಡ್ತೀನಿ. ಇಲ್ಲಿಂದ ಇಷ್ಟು ಕಟ್ ಮಾಡ್ಬಿಡ್ತೀನಿ, ಕತ್ತರಿಸಿ ಬಿಡ್ತೀನಿ. ಕತ್ತರಿಸಿ ಇದನ್ನ ತಂದು ಈ ಲೈನ್ ಎಳ್ಕೊಂಡ್ ತಂದು 80 ತಂದು ಇಲ್ಲಿ ಜೋಡಿಸ್ತೀನಿ. ಅರ್ಥ ಆಯ್ತು ನಾ ಹೇಳಿದ್ದು? ಇಷ್ಟು ಭಾಗ ಕತ್ತರಿಸಿ ಈ ಮ್ಯಾಲ್ ತುದಿಯತ್ಲ ಇದೆ, ಇದನ್ನ ಎಳಕ್ ತಂದು ಇಲ್ಲಿ ಜೋಡಿಸ್ತೀನಿ. ಅರ್ಥ ಆಯ್ತು ನಿಮ್ಗೆ ಹೇಳಿದ್ದು ಸಣ್ಣ ಸಾರಿ? ಓಕೆ. ಸೊ ಈಗ ನಾ ಕತ್ತರಿಸಿದೆ ತಿಳ್ಕೊ, ಕತ್ತರಿಸಿದ ಹೆಂಗ್ ಕಾಣ್ತೈತೆ ಅದು? ಕತ್ತರಿಸಿದ ಜೋಡಿಸಿದೆ ನಾ. ಅವಾಗ ಏನಾಗ್ತೈತಿ, ಇಲ್ಲಿ 80 ಆಯ್ತು. ಖರೆ ಕತ್ತರಿಸಿ ಜೋಡಿಸಿರ್ತಿಲ್ಲ, ಅದು ಹೆಂಗ್ ತೋರಿಸ್ಬೇಕು? ಇಲ್ಲಿ 0 ಇತ್ತು, ಇಲ್ಲಿ 80 ಆಯ್ತು. ಕತ್ತರಿಸಿ ಜೋಡಿಸಿ ನಾನು ಹೆಂಗ್ ತೋರಿಸ್ಬೇಕಂದ್ರ ಹಿಂಗ್ ಮಾಡಿ ಹಿಂಗ್ ತೋರಿಸ್ಬೇಕು. ಇದಕ್ಕೇನಂತಾರ ಕಿಂಕ್. ಕತ್ತರಿಸಿ ಜೋಡಿಸಿ ನಂಗದ ಹಿಂಗಿರ್ತೈತದ, ಹಿಂಗಿದ್ದದು ಇಲ್ಲಿಂದ ಇಲ್ಲಿ ಕತ್ತರಿಸಿಲ್ಲ, ಇದು ಇಲ್ಲಿಂದ ಇಲ್ಲಿ ಕತ್ತರಿಸಿದಿಲ್ಲ, ಅದು ಹಿಂಗ ಇಲ್ಲ, ಈ ಲೈನ್ ಹಿಂಗಾಗೈತೆ ಕತ್ತರಿಸಿ ಜೋಡಿಸಿದ. ಅರ್ಥ ಆಯ್ತದ? ಕತ್ತರಿಸಿ ಜೋಡಿಸಿದ್ದು ಹಿಂಗ್ ತೋರಿಸ್ಬೇಕಿಲ್ಲ, ಅದಕ್ಕೇನಂತಾರ ಕಿಂಕ್ ಅಂತಾರ ಅದಕ್ಕೆ. ಆಮೇಲೆ 80 ಇಂದ ಡೈರೆಕ್ಟ್ ಚಾಲೂ, 80, then 90, then 100, 110, 120, 130, 140, 150, 160, 170, 180. I hope everyone has understood this. ಎಲ್ಲರಿಗೆ ತಿಳಿತಿಲ್ರಪ್ಪ ಇದು? ಎಲ್ಲರಿಗೆ ತಿಳಿತೋ ಇಲ್ಲೋ? ತಿಳಿದಿದ್ರೆ ರೇಸ್ ಮಾಡ್ರಿ ಹ್ಯಾಂಡ್ಸ್. ಸೊ ಇಲ್ಲಿ ಅಂತೂ ಏನದ, ಕಂಪನಿ ಎ, ಕಂಪನಿ ಬಿ. ಇಲ್ಲಿ ಕಂಪನೀಸ್ ಅಂತ ತೋರಿಸೋದು, ಎಕ್ಸ್ ಆಕ್ಸಿಸ್ ನಾಗ ಅಂತ ತೋರಿಸೋದು, ಕಂಪನೀಸ್ ಅಂತ ತೋರಿಸೋದು. ಎಕ್ಸ್ ಆಕ್ಸಿಸ್ ನಾಗ ಎರಡು ಅದಾವು, ಸೊ ಯು ಕ್ಯಾನ್ ಶೋ ದೆಮ್ ಆಸ್ ಕಂಪನೀಸ್. ಓಕೆ ಫೈನ್. ಈಗ ಸ್ಟಾರ್ಟ್ ಮಾಡೋಣ ಲೆಕ್ಕ. ಸ್ಕೇಲ್ ಅಂತ ಬರಿಬೇಕಲ್ಲ, ಏನು ಸ್ಕೇಲ್, ಸ್ಕೇಲ್ y axis 1 centimeter is equal to ಎಷ್ಟು ತೊಗೊಂಡಿರಿ? 10 ತೊಗೊಂಡ್ರಿ, 10, 10. So 1 centimeter is equal to 10 units. ಈ ಆಕ್ಸಿಸ್ ಏನಾಗ್ತದೆ? ಇದು ದಿಸ್ ಆಕ್ಸಿಸ್ ಇಸ್, ಈ ಆಕ್ಸಿಸ್ ಕಂಪನೀಸ್ ಅದು. ಈ ಆಕ್ಸಿಸ್ ಏನಾಗ್ತದೆ? ಪ್ರಾಫಿಟ್ ಇನ್ thousands of rupees. So this is profit. Profit. ಎಷ್ಟಾಗ? ಇನ್ thousands of rupees. Profits in thousands of rupees. Okay. So first company ಏನೇನದ? 120 ಅದ. ಫಸ್ಟ್ ಕಂಪ್ನಿ ಎ ಇಲ್ಲಿ ತೋರಿಸ್ತೀನಿ, 120 ಅದ. ಇದಕ್ಕೆ ಸರ್ಟನ್ ವಿಡ್ತ್ ಫಿಕ್ಸ್ ಮಾಡೋದು, ಇಷ್ಟಂತ ಫಿಕ್ಸ್ ಮಾಡಿ. ಓಕೆ, 120 ಅದ. ನೆಕ್ಸ್ಟ್ ಕಂಪ್ನಿ ಬಿ ಎಷ್ಟದ? ಅದೇ ಕಂಪ್ನಿ ಬಿ 90 ಅದ ನೋಡ್ರಿ. ಅದಕ್ಕೆ 10 90 ತಗೊಳ್ಳೋದು, ಅದಕ್ಕೆ 10 ಈ ಬಾರಿ 10 90 ತಗೊಳ್ಳೋದು. ವಿಡ್ತ್ ಸೇಮ್ ಉಳಿದು, ಇದು ಎಷ್ಟದ ಅಷ್ಟೇ ವಿಡ್ತ್. ಸೊ ಕಂಪ್ನಿ ಬಿ ಇಸ್ 90. ಸೊ 120 and 90, 120 and 90. ಒಂದ ಕಂಪ್ನಿ ಎ, ಕಂಪ್ನಿ ಬಿ ಎರಡು ಜೋಡಿಸ್ಬಿಡುದು, ಎರಡೂದ್ರದ್ದು ಬಿಡುತ್ತೆ ಸೇಮ್ ಇರೋದು.
ಹೈಟ್ ಬೇರೆ ಬೇರೆ ಅದ. ಇದು 120 ಅದ, ಇದು 90 ಅದ. ಒಂದು ಮುಗಿತು. ಸೊ ದಿಸ್ ಈಸ್ ಫಾರ್ ದ ಇಯರ್ 1994-95. ನೆಕ್ಸ್ಟ್ ಸ್ವಲ್ಪ ಗ್ಯಾಪ್ ಬಿಡು. ಗ್ಯಾಪ್ ಬಿಟ್ಟು 95-96 ನ ಕಂಪ್ನಿ 135 ಇದೆ, ಇದು 95 135. ಸ್ವಲ್ಪ ಗ್ಯಾಪ್ ಬಿಡ್ರಿ, ಒಂದಿಷ್ಟು ಗ್ಯಾಪ್ ಇಟ್ಟೆ ನಾನು, ಇಷ್ಟು ಗ್ಯಾಪ್ ಇಟ್ಟೇನೆ. ಓಕೆ, ಬಿಟ್ಟು 135 ಇಲ್ಲದ 135 ಕಂಪ್ನಿ ಎ ಎಷ್ಟು ಬಿಡ್ತದ ಅಷ್ಟೇ ಬಿಡ್ ತಗೊಳ್ಳೋದು, ಎಲ್ಲದಕ್ಕೂ ಬಿಡ್ ಚೇಂಜ್ ಮಾಡಂಗಿಲ್ಲ, ಬಾರ್ದು. 135 ಫಾರ್ ಕಂಪ್ನಿ ಎ. ಅಂಡ್ ಫಾರ್ ಕಂಪ್ನಿ ಬಿ ಎಷ್ಟು ನೋಡ್ರಿ, ಕಂಪ್ನಿ ಬಿ ಇಟ್ ಇಸ್ 95 ಫಾರ್ ಕಂಪ್ನಿ ಬಿ. 95 ಇಸ್ ಹಿಯರ್. ಇದಕ್ಕೆ 10 ತಗೋಬೇಕು, ಬಿಡ್ತ್ ಇಷ್ಟೇ ಇಡಬೇಕು. ಸೊ 95 ಫಾರ್ ಕಂಪ್ನಿ ಬಿ, 95 ಫಾರ್ ಕಂಪ್ನಿ ಬಿ. ಸೆಕೆಂಡ್ ಇಷ್ಟು ಗ್ಯಾಪ್ ಇಟ್ಟರೆ ನೋಡು, ಇದು ಗ್ಯಾಪ್ ಇಲ್ಲಿ ನಿಲ್ತನ. ದಿಸ್ ಇಸ್ ಫಾರ್ ದ ಇಯರ್ 1995-96. ನೆಕ್ಸ್ಟ್ 1996-97 140 108 140. ಸ್ವಲ್ಪ ಗ್ಯಾಪ್ ಬಿಡ್ರಿ, ಇಲ್ಲಿದೆ ನಿಮ್ದು. ಇಲ್ಲಿ ಎಷ್ಟು ಗ್ಯಾಪ್ ಇಟ್ಟಿದ್ರಲ್ಲ ಎರಡೂ ಅಷ್ಟೇ ಗ್ಯಾಪ್ ಇಲ್ಲಿ ಬಿಡ್ರಿ. ಓಕೆ, 140 ಇಲ್ಲದ. ಓಕೆ, ಸೇಮ್ ವಿಡ್ತ್ ತಗೋರಿ, ಸೇಮ್ ವಿಡ್ತ್. ಕಂಪನಿ ಬಿ ಎಷ್ಟದ, ಇದು 140. ಕಂಪನಿ ಬಿ ಇಸ್ 108. 108 ಹೆಂಗ್ ತೋರಿಸ್ತೀರಿ, 110 100 110. 108 is 8 divisions. 100 ಆಗಣ 8 divisions. 100 ಆಗಣ 8 divisions. Okay. Next 1996-97 ಇದು 1996-97. Next 1997-98 160 120 ಅದ. 160 120 160 ಇಲ್ಲದ. 160 120. ಗ್ಯಾಪ್ ಎಷ್ಟೇ ಬಿಡ್ಬೇಕು, ಸೇಮ್ ಗ್ಯಾಪ್. ಹೈಟ್ ಈಸ್ 160. ವಿಡ್ತ್ ಇಷ್ಟೇ ತಗೋರಿ, ಬಾರ್ದು. ಕಂಪ್ನಿ ಬಿ ಎಷ್ಟದ, 160 120 120. Okay, 160 120. This is for the year 1997-98. 1997-98. Okay, next and the last one. ಸ್ವಲ್ಪ ಜಾಗ ಸಾಲಿಲ್ಲ ನಂಗ, ದಂಡಿ ತರ ಹೋಯ್ತೀನಿ. ನೆಕ್ಸ್ಟ್ 1998-99 175 130 175 175 11 approximately here. Cap same ಬಿಡ್ರಿ. Same gap. Height should be 175. Width of the bar same. $175 to company B ಎಷ್ಟು ನೋಡ್ರಿ, company B is 130 130 for company B. $130 for company B. 130 for company B. This is for the year ಇಲ್ಲಿ ಬರ್ತದ 1998-99. ಓಕೆ, ಕಂಪನಿ ಎ ಕಂಪನಿ ಬಿ ಎರಡು ಡಿಫ್ರೆನ್ಶಿಯೇಟ್ ಮಾಡೋದು ಬೇರೆ ಬೇರೆ ತರ ಹ್ಯಾಶಿಂಗ್ ಮಾಡಬೇಕು. ಓಕೆ, ಸೊ ಕಂಪನಿ ಎ ಈ ರೀತಿ ಹ್ಯಾಶ್ ಮಾಡ್ತೀನಿ.
ದಿಸ್ ಇಸ್ ಕಂಪ್ನಿ ಎ. ಎಲ್ಲ ಕಂಪ್ನಿಗಳು ಈ ರೀತಿ ಹ್ಯಾಶ್ ಮಾಡೋದು ಸೇಮ್. ಆಲ್ ಕಂಪ್ನಿ ಎಸ್, ಬರೀ ಕಂಪ್ನಿ ಎ ಮಾತ್ರ ಹಿಂಗ. ಓನ್ಲಿ ಕಂಪ್ನಿ ಎ. ಕಂಪ್ನಿ ಎ. ಕಂಪ್ನಿ ಬಿ. ಕಂಪ್ನಿ ಬಿ ಏನ್ ಮಾಡ್ರಿ, ಡಾಟ್ ಡಾಟ್ ಕೊಟ್ಬಿಡ್ರಿ. ಡಾಟ್ ಡಾಟ್ ಕೊಟ್ಬಿಡ್ರಿ ಕಂಪ್ನಿ ಬಿ. Just a moment, let's urgent call. Okay. Company B dots. ಆಕ್ಚುಲಿ ಇದು ಗ್ರಾಫ್ ದೊಡ್ಡ ತೆಗಿಬೇಕು, ಜಾಗ ಈ ಕಡೆ ಬಾಜು ಉಳಿಬೇಕಾಗಿತ್ತು, ಉಳಿದಿಲ್ಲ. ಓಕೆ, ನೀವೇನ ಇಂಡೆಕ್ಸ್ ಬರೀತಿರಲ್ಲ ಅದು ಇಲ್ಲಿ ಬರ್ಬೇಕು, ಇಲ್ಲಿ ಗ್ರಾಫ್ ಬಾಜು ಇಲ್ಲಿ ಬರ್ಬೇಕು. ಅರ್ಥ ಇಲ್ಲಿ ನಿಮ್ಗೆ ಹೇಳಿದ್ ನಾನು, ಇಲ್ಲಿ ನೋಡ್ರಿ ಇಂಡೆಕ್ಸ್ ಬರೀತೀರಿ, ಈಗ ಇಂಡೆಕ್ಸ್ ಇಲ್ಲಿ ಬರ್ಬೇಕು, ಇಲ್ಲಿ 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 ಜಾಗ ಇಲ್ಲ ಈಗ, ಅದಕ್ಕೆ ನಾ ಇಂಡೆಕ್ಸ್ ಇಲ್ಲಿ ತೆಗಿತೀನಿ. ಇಂಡೆಕ್ಸ್ ಇಲ್ಲಿ ತೆಗಿಬಾರ್ದು, ಯು ಶುಡ್ ನಾಟ್ ಡ್ರಾ ಇಂಡೆಕ್ಸ್ ಹಿಯರ್. ಇಂಡೆಕ್ಸ್ ಎಲ್ಲಿ ಬರ್ಬೇಕು, ಇಲ್ಲಿ ಬರ್ಬೇಕು, ಬಾಜು ಗ್ರಾಫ್ ಆದ್ ಬೆಳಕ. ಸೊ ಅಲ್ಲಿ ಜಾಗ ಇಲ್ಲ ಅಂತ ಹೇಳಿ ನಾ ಇಂಡೆಕ್ಸ್ ಏನ್ ಮಾಡ್ತೀನಿ, ಈಗ ಇಲ್ಲಿ ತೆಗಿತೀನಿ. ದಿಸ್ ಇಸ್ ಎಕ್ಸ್ ಆಕ್ಸಸ್, ಲೆಟ್ ಮಿ ಡ್ರಾ ದ ಇಂಡೆಕ್ಸ್ ಹಿಯರ್. ಅಥವಾ ನಾ ಇಲ್ಲಿ ಬಾಜು ತೆಗಿತೀನಿ ನೋಡ್ರಿ, ಇಲ್ಲಿ ಇಂಡೆಕ್ಸ್ ಇಲ್ಲಿ ಈಗ ತೆಗಿತೀನಿ ಇಲ್ಲಿ, ಯಾಕಂದ್ರೆ ಆಕ್ಚುಲಿ ಮತ್ತೆ ನೀವು ಇಲ್ಲಿ ತೆಗೆದ ಕೆಲವು ಬರ್ತಾಪ, ಅದು ಇಲ್ಲಿ ತೆಗಿಬಾರ್ದು. ಇಂಡೆಕ್ಸ್ ಏನಾಗ್ತದೆ ನೋಡ್ರಿ, ಇದು ಕಾಣ್ಲಿಕ್ಕತ್ತದ ನಿಮ್ಗೆ, ಹಾ ಕಾಣ್ಲಿಕ್ಕತ್ತದ ಇಂಡೆಕ್ಸ್. ಹಿಂಗ್ ತೋರಿಸ್ರಿ, ಈ ರೀತಿ ಹ್ಯಾಶ್ ಮಾಡಿದ್ರೆ ಏನಿದು, ದಿಸ್ ಇಸ್ ಫಾರ್ ಕಂಪನಿ ಎ. ಆಮೇಲೆ ಈ ರೀತಿ ಮಾಡ್ರಿ, ಡಾಟ್ 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 ಮಾಡ್ರಿ, ದಿಸ್ ಇಸ್ ಫಾರ್ ಕಂಪನಿ, ದಿಸ್ ಇಸ್ ಫಾರ್ ಕಂಪನಿ ಬಿ. ಥ್ಯಾಂಕ್ಸ್, ಮುಗೀತು. ಏನಾರ ಡೌಟ್ ಇದ್ರೆ ಕೇಳ್ರಿ. If you have any doubts, you can ask me. This is how multiple part ಆಗ. ಈಗ ನೋಡ್ರಿ ಏನಾಗ್ತದೆ ಮಲ್ಟಿಪಲ್ ಪಾರ್ಟ್ ಆಗತ್ತಲ್ಲಿ, ಈ ಎರಡು ಕಂಪ್ಯಾರಿಸನ್ ಮಾಡ್ಬೋದಿಲ್ಲ. 95 94 95 ದಾಗ ಕಂಪನಿ ಎ 120 ಇತ್ತು, ಕಂಪನಿ ಬಿ 90 ಇತ್ತು. 95 96 ಅಂದ್ರೆ ಇದು ಓವರ್ ಆಲ್ ನೋಡಿಕೊಳ್ಳಿ ಏನಾಗ್ತದ, ಕಂಪನಿ ಎ ಅಂತೂ ಬೆಳಿತಾನೆ ಹೊಂಟದ, ಅದೇ ರೀತಿ ಕಂಪನಿ ಬಿನು ಬೆಳಿಲಿಕ್ಕತ್ತದ. ಖರೆ ಕಂಟಿನ್ಯೂಸ್ಲಿ ಕಂಪನಿ ಎಕ್ಕಿಂತ ಕಡಿಮೆ ಐತಿ ಪ್ರಾಫಿಟ್. 94 ಹಿಡಿದು 99 ತನ ನೋಡಿದ್ರು ಕೂಡ ಕಂಪನಿ ಬಿ ದ ಪ್ರಾಫಿಟ್ಸ್ ಕಂಪನಿ ಎಕ್ಕಿಂತ ಬಹಳ ಕಡಿಮೆ ಐತಿ, ಆಲ್ಮೋಸ್ಟ್ ಹಾಫ್.
ಅರ್ಧದಷ್ಟು ಕಡಿಮೆ ಐತಿ ಅಂತ ತೋರಿಸ್ಕೊಡ್ಬೋದು. ಕಂಪನಿಯ ಪ್ರಾಫಿಟ್ ಲೆವೆಲ್ ಚಲೋ ಅದಾವ ಅಂತ ಹೇಳಿ ತೋರಿಸ್ಕೊಡ್ಬೋದು. ನೀಟಾಗಿ ಕಾಣ್ಲಿಕ್ಕೆ ಡಯಾಗ್ರಾಮ್. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಡ್ರಾ ಅ ಮಲ್ಟಿಪಲ್ ಬಾರ್ ಡಯಾಗ್ರಾಮ್. ಇದಕ್ಕೆಂತಾರ ಮಲ್ಟಿಪಲ್ ಬಾರ್ ಡಯಾಗ್ರಾಮ್ ಅಂತಾರೆ. ಇನ್ನು ಕೆಲವೊಂದು ಬುಕ್ನಾಗ ಏನಂತಾರೆ ಅದಕ್ಕೆ ಡಬಲ್ ಬಾರ್ ಡಯಾಗ್ರಾಮ್ ಅಂತಾನೆ. ಎರಡೇ ಬಾರ್ದಲ್ಲ ಅದಕ್ಕೆ ಡಬಲ್ ಬಾರ್ ಅಂತಾನೆ. ಎರಡಕ್ಕಿಂತ ಹೆಚ್ಚಿದ್ರ 3, 3, 4, 5 ಇದ್ರ ಮಲ್ಟಿಪಲ್. ಸೊ ಓವರ್ ಆಲ್ ನಾವೇನ್ ಹೆಸರು ಕೊಡ್ತೀವಿ ಅದಕ್ಕೆ ಮಲ್ಟಿಪಲ್ ಅಂತ ಹೆಸರು ಕೊಡ್ತೀವಿ. ಡಬಲ್ ಅಂತ ತರೋದು ಬೇಡ. ಯಾಕಂದ್ರೆ ಕೆಲವೊಮ್ಮೆ ಮೂರು ಇದು ಅಕಸ್ಮಾತ್ ಕಂಪನಿ ಎ, ಕಂಪನಿ ಬಿ, ಕಂಪನಿ ಸಿ ತರ್ತಿಕೋ. 3 ಕಂಪನಿ ಕೊಟ್ಟಾನ. 94, 95 ಕಂಪನಿ ಎ, ಕಂಪನಿ ಬಿ, ಕಂಪನಿ ಸಿ, ಕಂಪನಿ ಎ, ಕಂಪನಿ ಬಿ, ಕಂಪನಿ ಸಿ. ಅವಾಗ ಏನಾಗ್ತಿದ್ದು 1, 2, 3 ಬಾರ್ ಆಗ್ತಿದ್ದು. ಈಗ ಎರಡೆರಡೇ ಬಾರ್ದಾವ. ಯಾಕಂದ್ರೆ ಎರಡೇ ಕಂಪನಿದು ಕಂಪೇರ್ ಮಾಡ್ಲಿಕ್ಕೆ. ಕಂಪ್ಯಾರಿಸನ್ ಬಿಕಮ್ಸ್ ವೆರಿ ಈಸಿ in multiple bar diagram. If you have any doubts, you can ask me. Otherwise, we'll go for the next problem, which I'll give you as homework. ಇನ್ನು 2 ಲೆಕ್ಕದವು ಹೋಮ್ವರ್ಕ್ ಕೊಡ್ತೀನಿ. ಮಾಡಿದ್ರೆ ಬಹಳ ಒಳ್ಳೇದು. ಎಲ್ಲಾರ್ದು ಟೈಮ್ ಉಳಿತದ. ಏನ್ರೆ ಡೌಟ್ ಇದ್ರೆ ಕೇಳ್ರಿ. If you have any doubts, you ask me. Good. No doubts, sir. Everything is clear. Okay. Sana, good. Thank you. No doubt, sir. Matte yarigare ಏನ್ರೆ ಡೌಟ್ ಇದ್ರು? No doubt. Very good. Very good. Lakshmi Patil, Megha Humbal. No doubt, sir. Okay. Thank you, Megha. Mahadeva Vidya. Good. Lakshmi Patil, good. Very good, all of you. Dattatray, good. Rajashri, good. Preeti, good. Pawan Bandari, good. Mahadev, good. Seema, Bardismal Manda, Seema idideyalla. Renuka Metri, good. Anmol Khatri ಏನೋ ಬಂದಂಗಾಗಿತ್ತಲ್ಲ. ಅನ್ಮೋಲ್ ಕತ್ರಿಗೆ ನೋಡ್ದಂಗಾಗಿತ್ತು. ಕೆಂಚಪ್ಪ ಕುಂಬಾರ್, ಗುಡ್. ಅನ್ಮೋಲ್ ಕತ್ರಿ ಅದಾಳ ಏನು ಗ್ರೂಪ್ನಾಗ ನೋಡ್ರಿ. ಇದ್ದಂಗ ಆಗಿತ್ತು ತಗಾಳೆ. अनमोल है ना, अनमोल है. यस अनमोल, सब समझ में आ गया. बहुत दिन के बाद आए हो. गुरुनाथ कैम्बो, गुड. वेरी गुड यार, वेरी गुड. Okay, let us go for Anmol. Have you understood? Very good. So Soumya ಏನೋ ಕ್ವೆಶ್ಚನ್ ಕೇಳ್ಯಾರ. ಯಾರು? ಸೌಮ್ಯ ಸರ್. ಸೌಮ್ಯ, ಹಾ ಹೇಳಮ್ಮ. ಏನಾಯ್ತು? ಏನ್ ಕ್ವಶನ್ ಕೇಳ. ಏನ್ ಕೇಳಪ್ಪ ಕ್ವಶನ್? 31 ಚಾರ್ಟ್ ಆಗ್ಯಾವ. ಸೌಮ್ಯ ಮಾತಾಡವಾ. ಸೌಮ್ಯ ನಾಯ್ಕೊಡಿ. ಅಬೌವ್ ಐ ಹ್ಯಾವ್ ಆಸ್ಕ್ಡ್ ಅಂದ್ರೆ ಏನವ? ಏನ್ ಸೌಮ್ಯ ಕೇಳು. Hello. Sir, how many how many companies they will give, sir, data? Sir, I'm talking. 2 or 3 maximum. 2 or 3. Not more than that. ಎರಡು ಬಹಳ ಅಂದ್ರೆ 3 ಕೊಡ್ತಾರೆ ತಂಗಿ. ಅದಕ್ಕಿಂತ ಹೆಚ್ಚು ಕೊಟ್ಟರೆ ಬಹಳ ಆಗ್ತದೆ. ಹಾ ಸರ್. ಅರ್ಥ ಆಯ್ತು? 2 or 3 maximum. ಹಾ ಸರ್. ಓಕೆ. ಬರೀ ಕಂಪನಿ ಅಂತ ಕೊಡ್ಲಿಕ್ಕೆ ಇಲ್ಲ, ಬೇರೆನೂ ಕೊಡ್ಬೋದು. ಇಲ್ಲಿ ಕಂಪನಿ ಐತಿ, ಬೇರೆನೂ ಕೊಡ್ಬೋದಲ್ಲ. ಅರ್ಥ ಆಯ್ತು? ಹಾ ಸರ್. ಹಾ ಸರ್. ಓಕೆ. Now I'll give you some homework problem. ಈ ಲೆಕ್ಕ ಮಾಡ್ರಿ ನೆಕ್ಸ್ಟ್. ಓಕೆ, represent the following data. ಇಲ್ಲಿ ಐತೆ ನೋಡ್ರಿ. This you do as homework. Represent the following data regarding density of population by multiple bars ಅಂತ ಕೊಟ್ಟಾನ. ಓಕೆ, ಏನೇನೈತೆ ನೋಡ್ರಿ. This is West Bengal. West Bengal population density in 1981 was 615. 1991 it was 766. 2001 it was 904. Similarly, Kerala 1981 655 ಇತ್ತು. 1991 ದಾಗ 747 and 2001 819. Similarly, UP Uttar Pradesh 1981 it was 377. 1991 it was 471 and then 2001 it was 689. Similarly, Maharashtra 1981 204 256 314. Karnataka population density 194 234 275.
Rajasthan 100, 128, 165. So the highest population density ಯಾವ ಇದ್ರಾಗ ಐತೆ ನೋಡ್ರಿ ಜರ ಎಲ್ಲಕ್ಕಿಂತ ಜಾಸ್ತಿ population density ಎಲ್ಲಿ ಐತೆ ನೋಡ್ರಿ. It is in West Bengal. Okay, then Kerala, then UP, isn't it? Okay, fine. So either the graph ಹೆಂಗ್ ಬರ್ತದೆ ತೋರಿಸ್ಲೇ ಈಗ. This is the problem you have to do. The graph is like this. I hope you can see this. There are ಮೂರ್ ಬಾರ್ ಬರ್ತಾವ ನೋಡ್ರಪ್ಪ ಇಲ್ಲಿ 1 2 3 for 1981, 1991, 2000. Again this is for West Bengal. Then Kerala 1981, 1991, 2001. Then UP 1981, 1991, 2001. Okay, ಬೇರೆ ಬೇರೆ ಸ್ಟೇಟ್ ಗಳಿಗೆ 3 ವರ್ಷದ ಡೇಟಾ ಈ ರೀತಿ ಮಲ್ಟಿಪಲ್ ಬಾರ್ ಡಯಾಗ್ರಾಮ್ ತೆಗೆದು ತೋರಿಸಬೇಕು. ಹೋಮ್ವರ್ಕ್ ಪ್ರಾಬ್ಲಮ್ ನಂಬರ್ 1. Homework problem number 2. This one. Represent the following data regarding percentage literacy in India by multiple bar diagram. Represent the following data regarding percentage literacy in India by multiple bars. So percentage literacy in 1911 was men estimated 10.6%, women 1.1. In 1931, percentage literacy of men is 15.6, 2.9 women. 1951, literacy rate for men percentage is 25, 7.9. 71, 39.5, 18.7. Then 91, 63.9, 39.4. 2001, 75.9 and 54.2. So other multiple bar diagram ಹೆಂಗ್ ಬರ್ತದ ಈ ರೀತಿ ಬರ್ತದ. This is ಈ ರೀತಿ ಮಾಡೋದು multiple bar diagram for that. Percentage literacy for men and women. ಒಂದು men, ಇನ್ನೊಂದು men. ಇದು men, ಇದು women. ಇದು men, ಇದು women. ಇದು men, ಇದು women. For various years from 1911 to 2001. These two problems you have to do as homework. Okay? ಕೇಳಿಸ್ತಪ್ಪ ಎಲ್ಲರಿಗೆ? All of you have understood? Yes, All of sir. you have understood what I have told? Do the homework problem without fail. Farida Begum, Akshata, Anmol, Baba Goda, Balu Nagargoji, Dattatray Afzalpur, Fayaz Walikar, Girish Jangam Setti, Guru Pujari, Gurnath Kamgund, Kirti Kanamdi, Kanchappa Kumba, Lakshmi Patil, Mahadev, Megha, Neha, Nitesh, Pavan, Pooja, Preeti, Priya, Prithviraj, Rahul, Rajashri, Rani, Renuka, Seema, ಶಿಲ್ಪಾ, ಸೌಮ್ಯ, ಸುಪ್ರಿಯಾ, ವಿದ್ಯಾ ಎಲ್ಲರಿಗೆ ಹೇಳಿಕತ್ತೀನಿ. ಎಲ್ಲರೂ ಹೋಮ್ವರ್ಕ್ ಪ್ರಾಬ್ಲಮ್ ಮಾಡ್ಕೊಂಡು ಬನ್ರಿ. ಸೊ ದ್ಯಾಟ್ ಮಂಡೇ ನಾವೇನು ಕ್ಲಾಸ್ ತಗೋತೀವಿ ನಮ್ಮ ಟೈಮ್ ಬಹಳ ಸೇವ್ ಆಗ್ತೈತಿ. ನೀವು ಎಲ್ಲರೂ ಮಾಡಿದ್ರೆ ತಿಳ್ಕೊರಿ 30 ಪೀಪಲ್. ನಾನು ಮಾಡಂಗಿಲ್ಲ. ಇದ್ರಾಗ 30ದಾಗ ಬರೀ 5-10 ಮಾಡಿದ್ರೆ ನಮ್ಮ ಮತ್ತೆ ಹೊಳ್ಳಿ ರಿಪೀಟ್ ಮಾಡ್ಬೇಕಾಗ್ತದೆ. ಎಲ್ಲರದು ಟೈಮ್ ವೇಸ್ಟ್ ಆಗ್ತದೆ. ಸೊ ಪ್ಲೀಸ್ ಡೋಂಟ್ ಡೂ ಲೈಕ್ ದಟ್. ಸಿಂಪಲ್ ಅದ, ಎಲ್ಲರೂ ಮಾಡ್ರಿ. ಮತ್ತೆ ನಿಮ್ಗೆ ನೋಟ್ಸ್ ಮೊದಲೇ ಜೆರಾಕ್ಸ್ ಮಾಡಿ ಅದು ಫೋಟೋ ಹೊಡೆದು ಕಳಿಸೀನಿ. ನಿಮ್ಗೆ ಆರಾಮಾಗಿ ತಿಳಿನೂ ಇರ್ತದ ಆಯ್ತು. So attendance is fairly good. There are 31 people other than me. So it is good. Innu ಜಾಸ್ತಿ ಆದರೆ ಇನ್ನೂ ಒಳ್ಳೆಯದು. ಅರ್ಥ ಆಯ್ತು? Thank you so much all of you. Do your homework problems. We shall end the meeting here. Okay? Any other doubts you have? ಮತ್ತೇನಾದರೂ ಕೇಳೋದಾದ್ರಪ್ಪ ನಿಮಗೆ? Any other doubts you have? No doubts? Good. Very good. No doubt, sir. ಸ್ವಲ್ಪ ಸೀರಿಯಸ್ ಆಗಿ ಅಭ್ಯಾಸ ಮಾಡ್ರಪ್ಪ. ಎಕ್ಸಾಮ್ ಬರ್ತಾವ. ನಿಮ್ದು ಏನ್ ಎಕ್ಸಾಮ್ ಅಂತ ನೋಡ್ರಿ ನೆನಪು ಹೇಳಿ. ಕೇಸಸ್ ಹೇಳಲಿಕ್ಕತ್ತಾವು. ನಿಮ್ದು ಎಕ್ಸಾಮ್ ಕಂಪಲ್ಸರಿ ಆಗ್ತೈತಿ. ನೀವೆಲ್ಲರೂ